ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮಚಂದ್ರ ಎಲ್ರಿಗೂ ಒಳ್ಳೆಯದನ್ನು ನಾವು ಮಾಡಲಿ. ನಾನು ಮತ್ತು ಕಾಶ್ವಿ ಇಲ್ಲಿ ಮಾರಿಕಾಂಬ ದೇವಸ್ಥಾನದ ಹತ್ರ ಇಲ್ಲಿ ಕೃಷ್ಣ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇವಾಗ ರಾಮನಿಗೆ ತೊಟ್ಟಿಲು ತೂಗ್ತಾರಲ್ವ, ಅದು ನಡೀತಾ ಇದೆ. ಕೃಷ್ಣ ದೇವಸ್ಥಾನ ತುಂಬ ಚೆನ್ನಾಗಿದೆ, ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ನಾನು ಕೃಷ್ಣ ದೇವಸ್ಥಾನ ಅಂತ ಹೇಳಿದ್ನಲ್ವ, ಇದು ಕೃಷ್ಣ ಅಷ್ಟೇ ಅಲ್ಲ, ಗೋಪಾಲಕೃಷ್ಣ ದೇವಸ್ಥಾನ. ಹಾಗೆಯೇ ಇದು ಕಂಪ್ಲೀಟ್ ಆಗಿ ಶ್ರೀರಾಮನವಮಿಯ ಲಾಗ್ ಆಗಿರುತ್ತೆ. ದೇವಸ್ಥಾನದ ಹಿಂದ್ಗಡೆ ವಿಶ್ವನಾಥ ದೇವರು ಕೂಡ ಇದೆ, ಮತ್ತು ತುಳಸಿವನ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾವಿ ನೋಡಿ ಯಾವ ಥರ ಇದೆ ಅಂತ. ಒಬ್ಬ ಎಷ್ಟು ದೊಡ್ಡದಾಗಿದೆ ಬಾವಿ ಅಲ್ಲ ಕಾಶು? ಆಕಾಶ ಹಾಂ ಜಾಣೆ ಹಾಕದೆ. ಸ್ವಾಮಿ ಎಷ್ಟು ಗಂಧ ಕಾಣತ್ತೆ ನೋಡಿ. ಈ ಕೃಷ್ಣ ದೇವಸ್ಥಾನದಲ್ಲಿ ಊಟ ಇದೆ. ನಾನು ಮತ್ತೆ ಕಾಶಿ ಇಬ್ಬರು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಊಟ ಅಂತೂ ಸಖತ್ ಟೇಸ್ಟಿಯಾಗಿ ಇತ್ತು. ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅನ್ಕೋತೀನಿ, ತುಂಬ ರುಚಿಯಾಗಿತ್ತು. ಇಲ್ಲಿಂದ ಮುಗಿಸ್ಕೊಂಡು ಮಾರಿಕಾಂಬ ದೇವಸ್ಥಾನಕ್ಕೆ ಬಂದ್ವಿ. ಮಧ್ಯಾಹ್ನ ಆಗಿತ್ತು, 2 ಗಂಟೆ 2:30. ಆ ಟೈಮಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ತಾಯಿ ಮಾರಿಕಾಂಬೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಶ್ರೀರಾಮನವಮಿ ಆಗಿರೋದ್ರಿಂದ ಎಣ್ಣೆ ಆಂಜನೇಯ ಅಂತೂ ಎಣ್ಣೆಯಿಂದ ತುಂಬೋಗಿತ್ತು, ನೀವಿಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಇದು ಮನೆ ಹತ್ತಿರದಲ್ಲಿರುವ ಗಣೇಶ ದೇವಸ್ಥಾನ. ಇಲ್ಲೂ ಕೂಡ ಅಷ್ಟೇ ಶ್ರೀರಾಮನವಮಿಯ ಪ್ರಯುಕ್ತ ಶ್ರೀರಾಮರ ಪೂಜೆ ಇತ್ತು, ಹಾಗಾಗಿ ಇಲ್ಲಿಗೆ ಬಂದಿದ್ದು ನೈಟ್ ಟೈಮಲ್ಲಿ. ಮಕ್ಕಳೆಲ್ಲ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರಾಮನ ವೇಷವನ್ನು ಹಾಕಿದ್ರು. ಸೊ ಅವರಿಗೆ ಎಲ್ರಿಗೂ ಇಲ್ಲಿ ಇದನ್ನು ಕೊಡ್ತಾಯಿದ್ರು, ಚಿಕ್ಕ ಚಿಕ್ಕದಾದಂತಹ ಉಡುಗೊರೆಯನ್ನು ಕೊಡ್ತಾಯಿದ್ರು. ಗಣೇಶ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂಡ ಪಾನಕ ಎಲ್ಲ ಕೊಟ್ಟಿದ್ದರು, ಅದನ್ನು ಕುಡ್ಕೊಬಂದಿದ್ದು. ಹಾಗೆಯೇ ನಾನು ಬೆಳಿಗ್ಗೆ ನೈವೇದ್ಯಕ್ಕೆ ಏನೇನು ರೆಡಿ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಮಾಮೂಲಿಯಾಗಿ ಶ್ರೀರಾಮನಿಗೆ ಏನು ಇಷ್ಟ ಅಲ್ವಾ, ಮಜ್ಜಿಗೆಗೆ ನಾನು ಈ ರೀತಿಯಾಗಿ ರೆಡಿ ಮಾಡಿಕೊಂಡಿದ್ದೆ. ಹಸಿಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಶುಂಠಿ ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ. ಸೊ ಮಾಮೂಲಿಯಾಗಿ ಅದೇ ಥರನೇ ರೆಡಿ ಮಾಡೋದಲ್ವ ಶ್ರೀರಾಮನವಮಿಗೆ ಮಜ್ಜಿಗೆಯನ್ನು. ನೆಕ್ಸ್ಟು ಇದು ಪಾನಕ, ಬೆಲ್ಲ ಮತ್ತು ಸ್ವಲ್ಪ ಇದನ್ನು ಹಾಕ್ಕೊಂಡಿದ್ದೆ, ತುಳಸಿ ಎಲೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ, ಹಾಗೆಯೇ ಕಾಳುಮೆಣಸನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತುಳಸಿ ಎಲೆಯನ್ನು ಹಾಕಿ ಪಾನಕವನ್ನು ರೆಡಿ ಮಾಡಿಕೊಂಡೆ. ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ನಾನು ಪಾನಕವನ್ನು ರೆಡಿ ಮಾಡಿಕೊಂಡಿದ್ದೆ. ಕೋಸಂಬರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿ, ಹಾಗೆಯೇ ಸ್ವಲ್ಪ ಕ್ಯಾರೆಟ್ ಮತ್ತು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ನನಗೆ ಇದನ್ನು ಹಾಕೋದೇ ಮರ್ತೋಯ್ತು, ಏನಂದರೆ ನೆನೆಸಿದಂತಹ ಹೆಸರು ಬೇಳೆನ. ಸೊ ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಲೆಮನನ್ನು ಸ್ಕ್ವೀಸ್ ಮಾಡಿ ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕೋತಾ ಇದ್ದೀನಿ. ಸೊ ಇವಾಗ ನೈವೇದ್ಯಕ್ಕೆ 3 ಕೂಡ ರೆಡಿಯಾಗಿದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.